ಏನ್ ಮಾತಾಡ್ಬೇಕೋ ಅದನ್ನ ಬೇಗ ಹೇಳು. ನನಗೆ ಸಿಕ್ಕಾಪಟ್ಟೆ ಕೆಲ್ಸ ಇದೆ, ಕಾಯೋದಕ್ಕಾಗಲ್ಲ. ಟೈಮ್ ನಿನ್ ಕಡೆ ಇದೆ ಅಂತ ತುಂಬಾ ಆಡ್ಬೇಡ ಸಿಂಧು. ಇದುವರೆಗೂ ನಾನ್ ಮಾಡಿರೋ ಅಷ್ಟು ಪ್ಲಾನ್ ಅಲ್ಲಿ ನೀನ್ ಹೇಗೋ ಬಚಾವಾಗ್ಬಿಟ್ಟೆ. ಹೇಗೋ ಅಲ್ಲ, ವಿರಾಟ್ ಪ್ರೀತಿಯಿಂದ. ಇದು ನಿನಗರ್ಥ ಆಗ್ತಿಲ್ವಲ್ಲ. ಕೋಪ ಮಾಡ್ಕೋಬೇಕಾಗಿರೋದು ನೀನಲ್ಲ ಇಶಾನಿ, ನಾನು. ವಿರಾಟ್ಗೆ ನನ್ ಮೇಲ್ ಕೋಪ ಬರ್ಲಿ ಅಂತ ಇಷ್ಟು ಚೀಪಾಗಿ ನಡ್ಕೊಳ್ಳೋ ಅವಶ್ಯಕತೆ ಇತ್ತಾ? ನಾನೇನ್ ಮಾಡ್ದೆ ಸಿಂಧು? ವಿರಾಟ್ ಕುಡಿಯೋ ಕಾಫಿಲಿ ಏನೋ ಮಿಕ್ಸ್ ಮಾಡಿದ್ದೆ ಅಲ್ವಾ? ನೀನ್ ಅಡ್ಗೆ ಮನೆಗ್ ಬಂದಾಗ್ಲೇ ಅನ್ಕೊಂಡೆ ಏನೋ ಪ್ಲಾನ್ ಮಾಡ್ಕೊಂಡೆ ಬಂದಿರ್ತೀಯ ಅಂತ. ನೀನ್ ಯಾವಾಗ ಕಾಫಿ ಕಪ್ನ ಅಥರ್ವನ್ ಕೈಗೆ ಕೊಟ್ಟ್ಯೋ ಆಗ್ಲೇ ನನಗ್ ಅನುಮಾನ ಬಂದಿತ್ತು. ಅನುಮಾನ ಬಂದ್ರು ನಿನ್ಗೇನು ಮಾಡೋದಿಕ್ಕೆ ಆಗ್ತಿಲ್ವಲ್ಲ, ಅದೇ ನನ್ ಪ್ಲಸ್ ಪಾಯಿಂಟ್. ತುಂಬಾ ದಿನ ಇದ್ ಹೀಗೆ ಉಳಿಯುತ್ತೆ ಅಂತ ಅನ್ಕೋಬೇಡ ಇಶಾನಿ. ವಿರಾಟ್ಗೆ ಏನಾದ್ರೂ ಆಗಿದ್ದಿದ್ರೆ ನಾನ್ ನಡ್ಕೊಳ್ಳೋ ರೀತಿನೇ ಬೇರೆ ಇರ್ತಿತ್ತು. ಸಿಂಧು, ಈಗ ನಿನ್ ಮಾತಲ್ಲಿ 2 ಪ್ರಶ್ನೆ ಇದೆ. ಮೊದಲನೇದು, ನೀನು ಮನೆ ಬಿಟ್ಟು ಹೋದ್ಮೇಲೆ ಇದೆಲ್ಲ ವೀರ್ಗೆ ಯಾಕೆ ಮಾಡ್ತೀನಿ. ಎರಡನೇದು, ವೀರ್ಗೆ ಏನಾಗೋದಿಕ್ಕೂ ನಾನ್ ಬಿಡಲ್ಲ. ಯಾಕೆ ಹೇಳು? ಮೊದಲನೇ ಹೆಂಡತಿಗಿಂತ 2ನೇ ಹೆಂಡತಿಗೆ ಗಂಡನ್ ನೋಡ್ಕೊಳ್ಳೋ ಜವಾಬ್ದಾರಿ ತುಂಬಾ ಜಾಸ್ತಿನೇ ಇರತ್ತೆ. ಜೊತೆಗೆ ವಿರಾಟ್ ವಂಶದ ಕುಡಿ ನನ್ನ ಹೊಟ್ಟೆಲೇ ಅಲ್ವಾ ಬೆಳಿತಿರೋದು. ಮಗುಗೆ ಅಪ್ಪ ಬೇಕು ಅನ್ನೋ ಕಾರಣಕ್ಕಾದ್ರೂ ನನ್ನ ವೀರ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡ್ಕೋತೀನಿ. ಇಶಾನಿ, ಅಪ್ಪಾ, ನೀನ್ ನನ್ನ ಹೆಸರು ಕಿರ್ಚೋದ್ ಕೇಳಿ ಕೇಳಿ ನನ್ನ ಹೆಸರು ಚೇಂಜ್ ಮಾಡ್ಕೋಬೇಕು ಅನ್ನಿಸ್ಬಿಟ್ಟಿದೆ. ವೀರ್ಗೆ ನಿನ್ ಮೇಲೆ ಕೋಪ ಬರ್ಲಿ ಅನ್ನೋ ಕಾರಣಕ್ಕಷ್ಟೇ ನಾನು ಮದ್ದಾಕಿದ್ದು. ನೀನ್ ಏನೇ ಮಾಡಿದ್ರೂನು ದೇವ್ರು ನನ್ ಪರ ಇದ್ದಾನೆ ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೊಂಡು ಸೋತ್ಬಿಡು. ಅಗ್ರಿಮೆಂಟ್ ಪ್ರಕಾರ ನೀನ್ ಮನೆ ಬಿಟ್ಟು ಹೋಗ್ಬೇಕು. ಯಾವಾಗ ಹೋಗ್ತೀಯಾ? ಇನ್ನೂ ಟೈಮ್ ಇದೆ. ನೀನ್ ಇನ್ನೊಂದು ಅಗ್ನಿ ಪರೀಕ್ಷೆನ ಹೆದರ್ಸಕ್ಕೆ ರೆಡಿ ಆಗಿರು. ಈ ಇಶಾನಿನ ಎದುರಾಕೊಂಡ್ರೆ ಅದ್ರ ಪರಿಣಾಮ ಹೇಗಿರತ್ತೆ ಅನ್ನೋದನ್ನ ನೀನ್ ಕೊನೆ ಉಸಿರಿರೋ ತನಕ ನೆನಪಿಟ್ಕೋಬೇಕು. ಹಾಗ್ ಮಾಡ್ತೀನಿ. ನೆನ್ಪಿಟ್ಕೊಳ್ಳೋ ಅಂತದ್ದು ತುಂಬಾನೇ ಮಾಡಿದ್ಯಾ, ಮಾಡ್ತಾ ಇದ್ಯಾ. ಆದ್ರೆ ಅದ್ರ ಪರಿಣಾಮನ ನೀನೇ ಅನ್ಭವಿಸ್ತಾ ಇರೋದು. ಪಾಪ, ನೀನ್ ಏನೇ ಮಾಡಿದ್ರು ಉಲ್ಟಾ ಆಗ್ತಿದೆ. ಸರಿ ಹೇಳು, ಅದೇನ್ ಮಾಡ್ತೀಯ ಅಂತ, ಅದನ್ನು ಕೇಳ್ಬಿಡ್ತೀನಿ. ಅದೇನ್ ಮಾಡ್ತೀನ? ಅಕ್ಕ ಏನ್ ಮಾಡಿದ್ಲು? ಅದು ಅಕ್ಕ, ಪರವಾಗಿಲ್ಲ ಬಿಡು. ಇವಳು ಗಲಾಟೆ ಜಗಳ ಮಾಡೋದ್ ಬಿಟ್ಟು ಬೇರೆ ಇನ್ನೇನ್ ಮಾಡೋದಕ್ ಸಾಧ್ಯ? ನಿಮ್ಮಂತ ಅಕ್ಕಂಗೆ ಈ ತಂಗಿ ಅಲ್ಲ. ಗೊತ್ತು ಬಿಡು. ಈಗ ಇವಳ ವಿಷಯ ಎಲ್ಲ ಯಾಕೆ? ನಾನ್ ನಿನ್ ಜೊತೆ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಬೇಗ ಬಾ. ಏನದು? ಅದೆಲ್ಲ ಇಲ್ಲಿ ಹೇಳೋದಕ್ಕಾಗಲ್ಲ, ಬಾ ನನ್ ಜೊತೆ. ಮಾಮ್, ನೀನು ಇಲ್ಲೇ ಇದ್ಯಾ? ನೀವಿಬ್ರು ಇಲ್ಲೇ ಇರೋದನ್ನ ನೋಡಿ. ಬೇಬಿ, ಏನೇ ಇದ್ರು ಆಮೇಲೆ ಮಾತಾಡೋಣ. ಈ ಸೀರೆ, ಈ ಜ್ಯುವೆಲ್ರಿ ಸೆಲೆಕ್ಟ್ ಮಾಡಿದೀನಿ, ಬೇಗ ರೆಡಿ ಆಗ್ಬಾ. ಯಾಕೆ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ರೆಡಿ ಆಗು. ಅಕ್ಕ, ನೀವಾದ್ರೂ ಹೇಳಿ ಯಾಕೆ ಅಂತ. ನಿಂಗೊಂದು ಸರ್ಪ್ರೈಸ್ ಇದೆ. ಅದೇನು ಅಂತ ಇವಾಗ ಹೇಳಲ್ಲ, ಆಮೇಲೆ ನಿನ್ಗೆ ಗೊತ್ತಾಗತ್ತೆ. ಬನ್ನಿ ಅತ್ತೆ, ಅವಳು ರೆಡಿ ಆಗೋದಕ್ಕೆ ಟೈಮ್ ಹಿಡಿಯತ್ತೆ. ನಾವು ಹೊರಗೆ ಹೋಗಿರೋಣ. ನೀನ್ ಹೋಗಿರು. ತಗೋ, ಬೇಗ ರೆಡಿ ಆಗು. ಅಲ್ಲ ಮಾಮ್, ಮಾಮ್ ನನ್ ಮಾತ್ ಸ್ವಲ್ಪಕ್ಕೆ. ಅತ್ತೆ, ನಿಶಾ ಈಗ ತಾನೇ ಕಾಲ್ ಮಾಡಿದ್ಲು. ಮನೆ ಹತ್ರ ಇದ್ದೀನಿ ಅಂತ ಹೇಳಿದ್ಲು. ನೀವ್ ಇಶಾನಿ ರೂಮಿಂದ ಅವಳನ್ ರೆಡಿ ಮಾಡಿಸಿ ಕರ್ಕೊಂಡ್ ಹೊರಗ್ ಬರ್ತಾ ಇದ್ದ ಹಾಗೆ ಅಡ್ಗೆ ಮನೆಯಲ್ಲಿ ಕಾಫಿ ರೆಡಿ ಮಾಡಿ ಇಶಾನಿ ಕೈಲಿ ಎಲ್ರಿಗೂ ತಗೊಂಡ್ ಬರೋ ಹಾಗೆ ಮಾಡಿ. ಸರಿ, ಆದ್ರೆ ಅವಳಿಗೇನಾದ್ರೂ ವಿಷಯ ಗೊತ್ತಾಗಿ ಗಲಾಟೆ ಮಾಡಿದ್ರೆ? ಹಾಗಾಗಲ್ಲ ಅತ್ತೆ. ಕ್ಯಾಶುಯಲ್ ಮೀಟ್ ಅಂತ ಹೇಳಿ ನಾನ್ ಕನ್ವಿನ್ಸ್ ಮಾಡ್ತೀನಿ. ಬಂದ್ರು ಅನ್ಸತ್ತೆ, ನೀವ್ ಹೊರಡಿ. ಹಾ, ಸರಿ. ಹಲೋ. Hello. ಹಾಯ್. ಹಾಯ್. Hi, hi. ಕೂತ್ಕೊಳ್ಳಿ. ವೆಲ್ಕಮ್ ಹೋಮ್ ತನ್ಮಯ್. Thank you, Mrs. Bhavani. ಹಾಯ್. Nice house.
ಜಸ್ಟ್ ಅ ಮೂಮೆಂಟ್. ಹಾ. ಅತ್ತೆ, ನಾನ್ ನಿಮ್ಗೊಬ್ರನ್ನ ಪರಿಚಯ ಮಾಡಿಸ್ಬೇಕು. ಯಾರು? ಬನ್ನಿ ಅತ್ತೆ, ಹೇಳ್ತೀನಿ. ಆ, ಒಳ್ಳೇದಾಗ್ಲಿ. ಮೈ ಗಾಡ್, ಬಿಸ್ನೆಸ್ ವರ್ಲ್ಡ್ ಅಲ್ಲಿ ದೊಡ್ಡ ಎಂಪೈರ್ ಕಟ್ಟಿರೋ ದಿ ಲೆಜೆಂಡರಿ ವಸುಂಧರಾ ರಾಜ್ ಬಹದ್ದೂರ್. ನಿಮ್ ಫೋಟೋನ ಬಿಸ್ನೆಸ್ ಮ್ಯಾಗಝೀನ್ ಅಲ್ಲಿ ನೋಡಿದ್ದೆ ಮ್ಯಾಮ್. ಡೈರೆಕ್ಟ್ ಆಗಿ ನೋಡ್ತಾ ಇರೋದೇ ನನ್ನ ಅದೃಷ್ಟ ಮ್ಯಾಮ್. ಐ ಆಮ್ ವೆರಿ ಹಾನರ್ಡ್. ಥ್ಯಾಂಕ್ ಯು. ಭವಾನಿ, ಇವ್ರ ಪರಿಚಯ ನನಗಾಗ್ಲಿಲ್ವಲ್ಲ? ಅತ್ತೆ, ಇವರು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ವಿಕ್ರಮಾದಿತ್ಯ ಸಿಂಹ ಅವ್ರ ಮಗ ತನ್ಮಯ್. ಓ, ಹಾ, ವಿಕ್ರಮಾದಿತ್ಯ ಸಿಂಹ. ಲಾಸ್ಟ್ ಟೈಮ್ ಲಂಡನ್ ಗ್ಲೋಬಲ್ ಕೌನ್ಸಿಲ್ ಅಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ತಗೊಂಡಿದ್ದು ಅವರೇ ಅಲ್ವಾ? ಎಸ್ ಮ್ಯಾಮ್, ಎಕ್ಸಾಕ್ಟ್ಲಿ. ನೀವು ಮನೆಗೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಪ್ಲೀಸ್ ಹ್ಯಾವ್ ಯು ಸೀಟ್, ಕೂತ್ಕೊಳ್ಳಿ. ಹುಡುಗ ತುಂಬಾ ಲಕ್ಷಣವಾಗಿ ಚೆನ್ನಾಗಿದ್ದಾನೆ. ನಮ್ ಬೇಬಿ ಇವ್ನ್ ಮದುವೆ ಆಗ್ಬಿಟ್ರೆ ಸುಖವಾಗಿರ್ತಾಳೆ. ತನ್ಮಯ್, ಇವರು ನನ್ನ ಹಸ್ಬೆಂಡ್ ಅಥರ್ವ. ಹಲೋ. ಹಾಯ್. ಅವ್ರ ತಮ್ಮ ವಿರಾಟ್. ಹಲೋ. ನಿಮ್ ಹೆಸರನ್ನ ನಾನು ತುಂಬಾ ಕೇಳಿದ್ದೀನಿ ವಿರಾಟ್. ದುಬೈಯಲ್ಲಿ ನೀವು ಮಾಡಿದ ಟೆಂಪಲ್ ಡಿಸೈನ್ ಹೋಟೆಲ್ ಅನ್ನು ನೋಡಿದ್ದೀನಿ. ಥ್ಯಾಂಕ್ ಯು. ಇವರು ಮಾವ ಓಂಕಾರ್ ಅಂತ ಹೇಳಿ. ವಸುಂಧರಾ ಅತ್ತೆ ಅವ್ರ ತಮ್ಮ, ಇಶಾನಿ ಅವ್ರ ತಂದೆ. ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು ತನ್ಮಯ್. ನಾನು ತ್ರಿಲೋಚನಾ, ಇಶಾನಿಯವರ ಅಮ್ಮ. ಹಲೋ ಆಂಟಿ. ಇವಳೆ ನನ್ ಮಗಳು ಇಶಾನಿ.